ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೊಂದು ಶಾಕಿಂಗ್ ವಿಚಾರ ಬಯಲಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ ಅನುಮತಿಯನ್ನ ಪಡೆದಿಲ್ಲ. ಅನುಮತಿಯನ್ನ ಪಡೆಯದೆ ಸಂಭ್ರಮಾಚರಣೆಯನ್ನ ಕೆಎಸ್ಸಿಎ ಮಾಡಿತ್ತು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಚಿನ್ನಸ್ವಾಮಿ ಮಾಲೀಕತ್ವದ ಲೋಕೋಪಯೋಗಿ ಇಲಾಖೆಯದ್ದು, ಕ್ರೀಡಾಂಗಣದ ಮಾಲೀಕತ್ವ ಲೋಕೋಪಯೋಗಿ ಇಲಾಖೆಯದ್ದು 100 ವರ್ಷಕ್ಕೆ ಕೆಎಸ್ಸಿಎ ಪಿಡಬ್ಲ್ಯೂಡಿ ಇಲಾಖೆ ಲೀಸ್ಗೆ ಕೊಟ್ಟಿದೆ. ಕ್ರಿಕೆಟ್ ಬಿಟ್ಟು ಉಳಿದ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಪಡಿಲೇಬೇಕು. ಕ್ರಿಕೆಟ್ ಮ್ಯಾಚ್ ಆಡೋದನ್ನು ಬಿಟ್ಟು ಬೇರೆ ಯಾವುದೇ ಕಾರ್ಯಕ್ರಮ ಅಲ್ಲಿ ನಡಿಬೇಕಾದ್ರೂ ಕೂಡ ಪಿಡಬ್ಲ್ಯೂಡಿ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಲೋಕೋಪಯೋಗಿ ಇಲಾಖೆಯ ಜೊತೆಗೆ ಕೆಎಸ್ಸಿಎ ಕರಾರು ಒಪ್ಪಂದ ಇದೆ. ಈ ಒಪ್ಪಂದದ ಪ್ರಕಾರ ಇಂಥ ಕಾರ್ಯಕ್ರಮಗಳಿಗೆ ಅನುಮತಿ ಪಡೆಯೋದು ಕಡ್ಡಾಯ. ವಿಜಯೋತ್ಸವಕ್ಕೆ ಲೋಕೋಪಯೋಗಿ ಇಲಾಖೆ ಅನುಮತಿಯನ್ನ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅನುಮತಿ ನೀಡಿಲ್ಲ ಅಂತ ಮಾಹಿತಿ ಹಕ್ಕಿನಡಿ ಉತ್ತರವನ್ನ ಕೊಟ್ಟಿದ್ದ ಇಲಾಖೆ, ಸಾಮಾಜಿಕ ಕಾರ್ಯಕರ್ತ ಮರಿಲಿಂಗೇಗೌಡ ಸಲ್ಲಿಸಿದಂಥ RTI ಅರ್ಜಿಗೆ ಉತ್ತರವನ್ನ ಲೋಕೋಪಯೋಗಿ ಇಲಾಖೆ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಈ ವಿಚಾರ ಬಹಿರಂಗ ಆಗಿದೆ. ಲೋಕೋಪಯೋಗಿ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ನಡುವೆ ನಡೆದಂಥ ಕರಾರು ಒಪ್ಪಂದದ ಪ್ರಕಾರ ಕ್ರಿಕೆಟ್ನ ಹೊರತುಪಡಿಸಿ, ಅದು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಹೊರತುಪಡಿಸಿ ಇನ್ಯಾವುದೇ ವಾಣಿಜ್ಯ ಚಟುವಟಿಕೆಗಳು, ಇನ್ಯಾವುದೇ ರೀತಿಯ ಸಭೆ ಸಮಾರಂಭಗಳು ಮಾಡುವ ಹಾಗಿಲ್ಲ. ಅದು ಒಡಂಬಡಿಕೆಯಲ್ಲಿ ಅಗ್ರಿಮೆಂಟಲ್ಲೇ ತಿಳಿಸಿದ್ದಾರೆ. ಸ್ಪೆಷಲ್ಲಾಗಿ ಕಂಡೀಷನ್ ಕೂಡ ಹಾಕಿದ್ದಾರೆ, ಓನ್ಲಿ ಫಾರ್ ಕ್ರಿಕೆಟ್ ಆ್ಯಕ್ಟಿವಿಟೀಸ್ ಅಂತ. ಸೊ ಹಂಗಾಗಿ ಇವ್ರು ಏನೇ ಸಭೆ ಮಾಡಿದ್ರು, ಏನೇ ಸಮಾರಂಭ ಮಾಡಿದ್ರು ಕೂಡ ಅದು ಲೋಕೋಪಯೋಗಿ ಇಲಾಖೆಯಿಂದ ಅನುಮತಿ ಪಡೆಯಬೇಕು. ಆ ನಂತರ ಕಾರ್ಯಕ್ರಮ ಮಾಡಬೇಕು. ಆದರೆ ಅವ್ರ ಅನುಮತಿನೂ ಕೊಡೋಂಗಿಲ್ಲ, ಇವ್ರ ಕಾರ್ಯಕ್ರಮನೂ ಮಾಡೋಂಗಿಲ್ಲ. ಯಾಕಂದರೆ ಈ ಜಾಗ ಕೊಟ್ಟಿರೋದೇ ಅವ್ರಿಗೆ ಬರೀ ಕ್ರಿಕೆಟ್ ನಡೆಸೋದಕ್ಕಷ್ಟೇ. ಕ್ರಿಕೆಟ್ ಹೊರತುಪಡಿಸಿ ಯಾವುದೇ ರೀತಿಯಾದ ಚಟುವಟಿಕೆ ಮಾಡೋಂಗಿಲ್ಲ. ಹಾಗಾಗಿ ನಾವು ಲೋಕೋಪಯೋಗಿ ಇಲಾಖೆಗೆ ಮಾಹಿತಿ ಕೇಳಿದಾಗ ಅವರು ನಮಗೊಂದು ಉತ್ತರವನ್ನು ಕೊಟ್ಟಿದ್ದಾರೆ. RCBಯ ವಿಜಯೋತ್ಸವಕ್ಕೆ ಅಥವಾ ಸಂಭ್ರಮಾಚರಣೆ, ಏನು ಈ ಕಾಲ್ತುಳಿತದಲ್ಲಿ 11 ಜನ ತೀರೋದ್ರಲ್ಲ, ಅಮಾಯಕ 11 ಜನ, ಅವರ ಸಾವಿಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಶೋಕದಲ್ಲಿತ್ತು. ಹಾಗಾಗಿ ನಾವು ಮಾಹಿತಿಯನ್ನು ಕೇಳಿದಾಗ ಇವರು ಅನುಮತಿ ತಗೊಂಡು ಕಾರ್ಯಕ್ರಮ ಮಾಡಿದ್ರಾ ಅಂತ ಕೇಳಿದ್ದೀವಿ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ, ಕರಾರು ಒಪ್ಪಂದದ ಪ್ರಕಾರ ನಮ್ಮಿಂದ ಯಾವುದೇ ರೀತಿ ಅನುಮತಿ ಪಡೆದಿಲ್ಲ ಮತ್ತು ನಾವು ಕೂಡ ಅವರ ಅನುಮತಿಗೆ ರಿಕ್ವೆಸ್ಟು ಮಾಡಿಲ್ಲ, ನಾವು ಕೊಟ್ಟೂ ಇಲ್ಲ ಅನ್ನೋ ಒಂದು ಉತ್ತರ ಕೊಟ್ಟಿದ್ದಾರೆ. ಒಂದು ದೊಡ್ಡ ಸಂಸ್ಥೆ ಕಾನೂನನ್ನು ಗೌರವಿಸ್ತಾ ಇಲ್ಲ, ಮತ್ತು ಸರ್ಕಾರದ ನಿಯಮಗಳನ್ನು ಪಾಲಿಸ್ತಾ ಇಲ್ಲ, ಮತ್ತು ಕರಾರ ಒಪ್ಪಂದಗಳನ್ನು ಪಾಲಿಸ್ತಾ ಇಲ್ಲ. ಇವೆಲ್ಲವನ್ನೂ ಮಾಡದೆ 11 ಜನ ಅಮಾಯಕರ ಸಾವಿಗೆ ಕಾರಣ ಆಗಿದ್ದಾರೆ. ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.